ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಡೆದಿದ್ದ ಸರ್ಕಾರಿ ನೌಕರರ ನಿಗೂಢ ಸಾವು ಇದೀಗ ಭೀಕರ ಹತ್ಯೆ ಎಂಬುದು ಬಹಿರಂಗವಾಗಿದೆ. ತುರುವೇಕೆರೆ ಬಿಇಒ ಕಚೇರಿಯಲ್ಲಿ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದ 58 ವರ್ಷದ ಜಯಲಕ್ಷ್ಮಿ ಅವರನ್ನು ಅವರ ಸ್ವಂತ ತಂಗಿ ಹಾಗೂ ದತ್ತುಪುತ್ರನೇ ಉಸಿರುಗಟ್ಟಿಸಿ ಹತ್ಯೆ ಮಾಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಜಯಲಕ್ಷ್ಮಿ ಅವರನ್ನು ಸಾಯಿಸಿದ ನಂತರ ಯಾರಿಗೂ ಅನುಮಾನ ಬಾರದಂತೆ ಅಂತ್ಯಕ್ರಿಯೆ ಮುಗಿಸಲು ಆರೋಪಿಗಳು ಸಂಚು ರೂಪಿಸಿದ್ರು. ಆದರೆ ಮೃತದೇಹವನ್ನ ಮಣ್ಣು ಮಾಡಲು ಸಿದ್ಧತೆ ನಡೆಸುತ್ತಿದ್ದ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರ ತೀಕ್ಷ್ಣ ಕಣ್ಣಿಗೆ ಹತ್ಯೆ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಮೃತದೇಹದ ಮೇಲಿದ್ದ ಗುರುತುಗಳು ಮತ್ತು ಆರೋಪಿಗಳ ನಡವಳಿಕೆಯಿಂದ ಅನುಮಾನಗೊಂಡ ಪೊಲೀಸರು ಕೂಡಲೇ ಕಾರ್ಯಾಚರಣೆ ನಡೆಸಿ ಅಂತ್ಯಕ್ರಿಯೆಯನ್ನು ತಡೆದಿದ್ದಾರೆ. ಮೃತ ಜಯಲಕ್ಷ್ಮಿ ಅವರಿಗೆ ಮಕ್ಕಳಿಲ್ಲದ ಕಾರಣ ತಂಗಿ ಅನಸೂಯಮ್ಮಳ ಮಗ ಚಂದ್ರಶೇಖರ್ನನ್ನು ದತ್ತು ಪಡೆದಿದ್ರು. ಆದರೆ ಆಸ್ತಿ ವಿಚಾರವಾಗಿ ಅಥವಾ ಹಣದ ಆಸೆಗಾಗಿ ಸ್ವಂತ ರಕ್ತ ಸಂಬಂಧಿಗಳೇ ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ನಾನೇನು ಮಾಡಿದ್ವಿ, ನೆನ್ನೆ ರಾತ್ರಿ ನೆಂಟಿ ಫೋನ್ ಮಾಡಿದ್ರು, ಜಾತ್ರೆಗೆ ಬರ್ತಿದ್ದೀವಿ ಸೀಟ್ ಇಟ್ಕೊಳಪ್ಪ ಅಂತ 8:30. ನಾನು ಹೋಗಿ ನೋಡಿದೆ ಸೀಟ್ ಇರಲಿಲ್ಲ. ಬಿಡು ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ, ಸುಮ್ಮನಾದೆ. ಮತ್ತೆ ಬೆಳಗಿನ ಜಾವ 6:30-7 ಗಂಟೆ ಅನಿಸುತ್ತೆ ಫೋನ್ ಬಂತು ನನಗೆ. ಯಾರು ಫೋನ್ ಮಾಡಿದ್ದು ಅಂತಂದರೆ ಅವ್ರು ಚಿಕ್ಕಮ್ಮನ ಮಗ ಮಾಡ್ದ, ಅಕ್ಕ ಸತ್ತೋಗ್ಬಿಟ್ಟಿದ್ದಾರೆ. ನಾನು ನನ್ನ ತಮ್ಮ ಇಬ್ಬರು ಹೋದ್ವು. ಅಲ್ಲಿ ಹೋದರೆ ಅವರು ಅರ್ಜೆಂಟ್ ಅಂತ ತಗೊಂಡು ಹೋಗ್ತಿದ್ರು ಅಣ್ಣನ. ಅಟ್ಲೀಸ್ಟ್ ಅವ್ರು ನನಗೆ ಫೋನು ಮಾಡಲಿಲ್ಲ. ಹಿಂಗಾಗೈತೆ. 25 ವರ್ಷದ ಜೀವನ ಕೊಟ್ಟಿದ್ದೆ. ಅವರು ಶೆಡ್ಯೂಲ್ಡ್ ಕ್ಯಾಸ್ಟು, ವಿಡೋ, ಅವ್ರಿಗೆ ಮನೆ ಬಾಡಿಗೆನೇ ಕೊಡಲ್ಲ, ಅಂಥವ್ರಿಗೆ ನಾನು ಜೀವನ ಕೊಟ್ಟಿದ್ದೆ. ಹಿಂಗಾದಾಗ ನಾನೇನು ಮಾಡಿದೆ, ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಸುಮಾರು ಬೆಳಗ್ಗೆ 10 ಗಂಟೆ 10:30 ಅಸೈನ್ ಕೊಟ್ಟೆ. ಯಾಕೋ ನನಗೆ ಅನುಮಾನ ಬರ್ತಾ ಇದೆ, ಇದು ಸಾವು ಅಂತ ಹೇಳ್ಬಿಟ್ಟು. ಅದೀಗ ಎನ್ಕ್ವೈರಿನಲ್ಲಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.